ಬೆಳೆದಿರುವ ಎಲ್ಲ ಪೋಷಕರಿಗೆ ಮತ್ತು ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಹಾಗೂ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವ ಶುಭ ದಿನಕ್ಕೆ ಆದರದ ಸುಸ್ವಾಗತ. ನಮಸ್ಕಾರ. ನಾನು ಅನ್ವಿಕಾ. ಇಂದಿನ ಈ ಐತಿಹಾಸಿಕ 70ನೇಯ ಕನ್ನಡ ರಾಜ್ಯೋತ್ಸವದ ನಿಮ್ಮ ನಿರೂಪಕಿಯಾಗಿ ನಿಮ್ಮೊಂದಿಗೆ ಬೆರೆಯಲು ಹೆಮ್ಮೆ ಪಡುತ್ತೇನೆ. ನವೆಂಬರ್ 1, 1956ರಂದು ಮೈಸೂರು ರಾಜ್ಯವಾಗಿ ಉದಯಿಸಿತು. 1973ರಲ್ಲಿ ಕರ್ನಾಟಕ ಎಂದು ನಾಮಕರಣಗೊಂಡಿತು. ಅಂದಿನಿಂದ ಇಂದಿನವರೆಗೆ 70 ವಸಂತಗಳನ್ನು ಪೂರೈಸಿರುವ ನಮ್ಮ ರಾಜ್ಯದ ಪಯಣ ನಿಜಕ್ಕೂ ರೋಮಾಂಚನಕಾರಿ. ಭಾಷೆ, ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆಯ ಶ್ರೀಮಂತಿಕೆಯನ್ನು ಹೊಂದಿರುವ ನಮ್ಮ ನಾಡಿನ ಹಬ್ಬವಿದು. ಮುಖ್ಯ ಅತಿಥಿ ಗುರುಪದಪ್ಪ ಗೋಪುರ್ ರಿಂದ ಪುಷ್ಪ ಧನ್ಯವಾದಗಳು ಸರ್. ಈಗ ಧ್ವಜಾರೋಹಣ ಮತ್ತು ನಾಡಗೀತೆ. ಪರಿಚಯವನ್ನು ಕೊಡಲು ನಾನು ಇಚ್ಛಿಸುತ್ತೇನೆ. ಮಾನ್ಯರು ಜನಿಸಿದ್ದು 1948ರಲ್ಲಿ ಉತ್ತರ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಅಳನ್ ತಾಲೂಕಿನ ಭೂಸ್ನೂರನ್ನ ಗ್ರಾಮದಲ್ಲಿ ಅವರು ಜನಿಸಿದರು. ತಮ್ಮ ಶಾಲೆಯನ್ನು ಅಲ್ಲೇ ಪೂರ್ಣಗೊಳಿಸಿದವರು. ಗುಲ್ಬರ್ಗ ಜಿಲ್ಲೆಯ SDR ಕಾಲೇಜಿನಲ್ಲಿ ತಮ್ಮ BCom ಪದವಿಯನ್ನು ಪಡೆದು ನಂತರ ಪಕ್ಕದ ಮಹಾರಾಷ್ಟ್ರದಲ್ಲಿ ಸೋಲಾಪುರ್ನಲ್ಲಿ MCom ಫಸ್ಟ್ ಇಯರ್ ಓದುತ್ತಿರುವಾಗಲೇ ಅವರಿಗೆ ಭೂ ಅಭಿವೃದ್ಧಿ ಬ್ಯಾಂಕ್ನಿಂದ ಒಳ್ಳೆ ಪೊಸಿಷನ್ಗೆ ಆಫರ್ ಬಂದಕ್ಕೆ ಅವರು ಅಲ್ಲೇ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು. ಅದರ ನಂತರ ಸುಮಾರು 35 ವರ್ಷಗಳ ಕಾಲ ಅವರು ಸ್ಟೇಟ್ ರಿಕವರಿ ಆಫೀಸರ್ ಆಗಿ ಸತತವಾದ ಸೇವೆಯನ್ನು ಸಲ್ಲಿಸಿದರು. ಈ ಒಂದು 35 ವರ್ಷದ ಅವರ ನಿರಂತರ ಸೇವೆಯಲ್ಲಿ ಒಂದು ಅತಿ ಅವಿಸ್ಮರಣೀಯವಾದ ಕೆಲವೊಂದು ಘಟನೆಗಳು ಜರುಗಿದ್ದಂದ್ರೆ ರೈತರ ಸಾಲ, ರೈತರ ಕಷ್ಟಗಳನ್ನು ಕುರಿತು ನಿರಂತರವಾಗಿ ಶ್ರಮಿಸಿ ಅವರನ್ನು ಸ್ಪಂದಿಸಿ ಅವರ ಸುಮಾರು ಕಷ್ಟಗಳನ್ನು ದೂರ ಮಾಡಿದ ಒಂದು ಶ್ರೇಯಸ್ಸು ಆ ಭಾಗದಲ್ಲಿ ಶ್ರೀ ಗುರುಪಾದಪ್ಪ ಗೊಬ್ಬೂರಿವರಿಗೆ ಸಲ್ಲುತ್ತದೆ. ಅದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಮ್ಮ ನಿವೃತ್ತಿ ಜೀವನದ ನಂತರ ಗುಲ್ಬರ್ಗಾದಂತಹ ಒಂದು ಸುಮಾರಾಗಿರುವ ಒಂದು ಭೂಮಿಯನ್ನು ನೀರಾವರಿಯನ್ನಾಗಿ ಬದಲಿಸಿ ಕೃಷಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾಗದಲ್ಲಿ ಗಣನೀಯವಾದ ಒಂದು ಹೆಸರನ್ನು ಪಡೆದು ಕೃಷಿ ಅಂದ್ರೆ ಒಬ್ಬರು ಸೇವಾ ನಿವೃತ್ತಿಯಾದವರು ಕೂಡ ಕೃಷಿಯಲ್ಲಿ ಅತಿಯಾದ ಒಂದು ಸಾಧನೆಯನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟವರು ಕೂಡ ಶ್ರೀ ಗುರುಪಾದಪ್ಪ ಗೊಬ್ಬರವರು. ಅವರು ಕೇವಲ ಬ್ಯಾಂಕ್ ಅಧಿಕಾರಿ ಅಲ್ಲ, ಒಬ್ಬ ಕೃಷಿಕನು ಕೂಡ ಅಂತ ಹೇಳಲು ನಾನು ಇಚ್ಛಿಸುತ್ತೇನೆ. ಸೊ ಈ ದಿವಸ ತಮ್ಮ ಕೈಯಿಂದ ಈ ಒಂದು ಧ್ವಜಾರೋಹಣ ಮಾಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ನಾನು ಅವರ ಸೊಸೆಯಾಗಿ ನಾನು ತುಂಬ ಒಂದು ಅದೃಷ್ಟ ಅಂತ ಅಂದ್ಕೊಂಡು ತಮಗೆಲ್ಲರಿಗೂ ಹೇಳಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಮಗದೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಭಾರತ ಮಾತೆ ಮತ್ತು ಕರ್ನಾಟಕ ಮಾತೆಗೆ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ, ಜಯ ಭಾರತ. ಶುಭಾಶಯಗಳು. ನಾನು ಭಾಷಣಕಾರರಲ್ಲ, ಒಂದೆರಡು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಧ್ವಜಾರೋಹಣ ಮಾಡಲು ಈ ಸಮಿತಿಯ ಸದಸ್ಯರು ನನ್ನನ್ನು ಅವರಿಗೆ ನನ್ನ ಧನ್ಯವಾದಗಳನ್ನು
ಕಪ್ಪು ಸಿಗ್ತದೆ. ಇದು ಅಲ್ಲದೆ ಪ್ರತಿ ವರ್ಷದಲ್ಲಿ 26 ಜನವರಿ ಆಗಲಿ 15 ಆಗಸ್ಟಿಗಾಗಲಿ ಈ ಐಕಾನ್ ಅಪಾರ್ಟ್ಮೆಂಟ್ ಎಲ್ಲ ಹಿರಿಯರನ್ನು ಗೌರವಿಸಿ ಅವರಿಂದಲೇ ಧ್ವಜಾರೋಹಣವನ್ನು ಮಾಡಿಸುತ್ತಿರುವುದು ಸಂತೋಷದ ವಿಷಯ. ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಧರ್ಮ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಸವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕವಿ ಅಂದವರಿಗೆ ದಾರಿ ದೀಪ ಅಪ್ಪಿಕೋ ಕನ್ನಡವ ವೇದಿಕೆ ಮೇಲೆ ಆರಿಸಿನಾರುವ ಮುಖ್ಯ ಅತಿಥಿಗಳೇ, ಶಿಕ್ಷಕರೇ, ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತ ಸಹಪಾಠಿಗಳೇ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡಿಗರ ಹಬ್ಬ ಕರುನಾಡ ಹಬ್ಬವೇ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನ. ಕರ್ನಾಟಕ ರಚನೆಯ ದಿನ ಕರ್ನಾಟಕ ದಿನ ಎಂದು ಕರೆಯುತ್ತೇವೆ. ಕನ್ನಡ ರಾಜ್ಯೋತ್ಸವ ಆಚರಣೆ ಉದ್ದೇಶ 1956ರಲ್ಲಿ ನೈಋತ್ಯ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಕರ್ನಾಟಕ ರಾಜ್ಯವನ್ನು ರೂಪಿಸಲು ವಿಲೀನಗೊಳಿಸಿದ ದಿನ. ಕನ್ನಡ ರಾಜ್ಯೋತ್ಸವ ದಿನವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯ ರಚನೆಗೆ ಅವಕಾಶ ನೀಡಿದಾಗ ನವೆಂಬರ್ 1, 1956 ಮೈಸೂರು ರಾಜ್ಯ ರಚನೆಯಾಯಿತು. ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆ.ಸಿ. ಸಹ್ಯಾದ್ರಿಯ ಲೋಕದ
ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಯಜಮಾನನ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಜಗ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ನಡೆಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ವಿಕಾಸಶೀಲ ನುಡಿಗಳು ಮಾಮೃತ ಸೀಮೆ ಅಲವೆಲ್ಲದ ಹಿರಿಮೆಯೇ ಕುಲವೆಲ್ಲದ ಗರಿಯೇ ಸದ್ವಿಕಾಸಶೀಲ ನುಡಿಗಳು ಮಾಮೃತ ಸೀಮೆ ಈ ಮತ್ಸರ ನಿರ್ಮತ್ಸರ ಮನಸುಗಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ರೋಗದ ಸಿರಿ ಬೆಳಕಿನಲ್ಲಿ ತುಂಬಿದಲ್ಲಿ ಬಳುಕಿನಲ್ಲಿ ಸನ್ಯಾಸಿಯ ಲೋಕದ ಉತ್ತಂಗದ ನಿರುಕಿನಲ್ಲಿ ನಿತ್ಯ ಹರಿಸ್ವರ್ಣವನದ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆಯುಷ್ಮಾನ್ and I'm very happy to speak before you on this proud occasion of Karnataka Rajyotsava, the Huttu Haba of our beloved state, Namma Karnataka. On this day, on November 1st, when all of the Kannada Mataduva Pradeshagalu come together to form a beautiful state of Karnataka. So first, let me tell you all, Karnataka Rajyotsava ಹಬ್ಬದ ಹೃದಯ ಪೂರ್ವ ಶುಭಾಶಯಗಳು. Our Karnataka land is filled with ಸಂಸ್ಕೃತಿ, ಪರಂಪರೆ ಮತ್ತು ಗೌರವ. From the ಹಸಿರುಗಿರಿ ಶ್ರೇಣಿಗಳು to Bengaluru, the IT capital. From the ಅರಮನೆಯ ನಗರ ಮೈಸೂರು till ಅರಮನೆಯ ನಗರ ಮೈಸೂರು to ಚಾರಿತ್ರಿಕ ಹಂಪಿ. Every inch of Karnataka tells us about its ಸಂಭ್ರಮ and ಸೌಂದರ್ಯ. ನಮ್ಮ ಕನ್ನಡ ಭಾಷೆ is not just words. It is ನಮ್ಮ ಹೃದಯದ ಧ್ವನಿ. So as Yuva Kannadigas, we should always think of to love and respect for our bhashe, our nadu and our samskruti. So let's speak Kannada with pride, sing Kannada songs with joy and carry the spirit of Karnataka wherever we go. Jai Karnataka Mate, Jai Hind. Congratulations, Janu. Ira Janni ne koinu. Dadale di danu. Idi area beauty neenu. Devare, yulu chandira la kone bagare. Devare, yulu indi
ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ರಿತ್ವಿಕಾ. ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡುತ್ತಿದ್ದೇನೆ. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತೀವಿ. ನಮ್ಮ ಕರ್ನಾಟಕ ಒಂದು ದೊಡ್ಡ ರಾಜ್ಯ. ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಮತ್ತು ಕಲಾಗಳಿಂದ ತುಂಬಿದೆ. ಇಲ್ಲಿ ಬಹಳ ಮಹಾನವರು ಹುಟ್ಟಿದ್ದಾರೆ. ಕುವೆಂಪು, ದ.ರಾ ಬೇಂದ್ರ, ಕಿತ್ತೂರು ರಾಣಿ ಚೆನ್ನಮ್ಮ ಇವರಲ್ಲೂ ನಮ್ಮ ರಾಜ್ಯದ ಗೌರವ ಮತ್ತು ಪ್ರೇಮ. ಕನ್ನಡ ಭಾಷೆ ನಮ್ಮ ಹೃದಯದ ಭಾಷೆ, ಅದು ನಮ್ಮ ಗೌರವ ಮತ್ತು ಆತ್ಮ. ಕುವೆಂಪು ಹೇಳಿದ್ದಾರೆ, ಎಲ್ಲಾದರೂ ಕನ್ನಡವಾಗಿ. ಈ ದಿನ ನಾವು ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ರಾಜ್ಯದ ಮೇಲೆ ಗೌರವ ಪಡೋಣ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಜಯ ಕರ್ನಾಟಕ ಮಾತೆ, ಜಯ ಹಿಂದೂಸ್ತಾನ್. ಥ್ಯಾಂಕ್ ಯು. ನಾಡು ನಮ್ಮದಾಗಿರಲಿ, ಹೇಗೆ ಇರಲಿ, ಎಲ್ಲಿರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ, ನಮ್ಮ ಉಸಿರಲ್ಲಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಬಳಿಗೆಚ್ಚರಿಸು, ಕಚ್ಚಾಡುವವನು ಓಡಿಸಿ ಒಲಿಸು. ಸ್ವತಂತ್ರಿಯರನ್ನು ಬಳಿಗೆಚ್ಚರಿಸು, ಕಚ್ಚಾಡುವವನು ಓಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಒಟ್ಟಿಗೆ ಬಾಳುವ ಬೆರಳಿ ಮನಸ್ಸು, ಕನ್ನಡ ನಿಮ್ಮವ. ಓ ಕರ್ನಾಟಕ Few lines I know, I will keep singing it. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರ ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ.
ರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಹೊಂದಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ನಂತರ 1973ರಲ್ಲಿ ಇದಕ್ಕೆ ಕರ್ನಾಟಕ ಎಂದು ನಾಮಕರಣ. ಕರ್ನಾಟಕ ತನ್ನನ್ನು ತಾನು ಭಾರತದಲ್ಲಿ ಗುರುತಿಸಿಕೊಂಡಿದೆ. ಭಾರತವನ್ನು ವಿಶ್ವದಲ್ಲಿ ಕೂಡ ಮೇಲೆತ್ತುಕೊಂಡು ಹೋಗಿದೆ. ಒಂದು ಜಸ್ಟ್ ಇಂದ ಅಂದ್ರೆ ನಮ್ಮ ಕವಿರಾಜ ಮಾರ್ಗರು, ನಮ್ಮ ಕವಿ ನೃಪತುಂಗ ಕನ್ನಡಿಗರ ಬಗ್ಗೆ he summarized about the characteristics of Kannadigas in the ಕವಿರಾಜ ಮಾರ್ಗ, the ಕವಿ ನೃಪತುಂಗ. ಸುಭಾಷಿತಗಳು, ಕವಿಗಳು, ಸುಪ್ರಭುಗಳು, ಚೆಲ್ವರುಗಳು, ಅಭಿಜನர்கள், ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳು, ನಮ್ಮ ನಾಡ ವರ್ಗ. ಅಂದ್ರೆ ಈ ತರ ಪ್ರತಿಯೊಂದು ಸಂದರ್ಭದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾಡನ್ನು, ದೇಶವನ್ನು ಒಂದು ಉತ್ತುಂಗಕ್ಕೆ ತಗೊಂಡು ಹೋಗೋದ್ರಲ್ಲಿ ಕರ್ನಾಟಕ ಮತ್ತು ಇಲ್ಲಿನ ಜನ ತುಂಬಾ ಸಹಿಷ್ಣುರು. ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಅವರು ಯಾವತ್ತೂ ಅಭಿವೃದ್ಧಿಯತ್ತ ಸಾಕ್ತಾನೆ ಇದ್ದಾರೆ. in the past 7 decades we have reached the glory and we reached the remarkable positions on the global map. I think in the next decade also Karnataka along with the whole India we will be doing the remarkable efforts, and the results will be shown in the global map and in the global regions, and we wish for that and wish you all the best. and ಕನ್ನಡ ಸಿರಿಗನ್ನಡಂ ಗೆಲ್ಗೆ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್, ಜೈ ಕರ್ನಾಟಕ. Let's go.